ಬಿಹಾರ ಅಸೆಂಬ್ಲಿ ಚುನಾವಣೆ ಗೆಲ್ಲಲು ಸಿಎಂ ನಿತೀಶ್ ವ್ಯೂಹ. ಬಿಹಾರದ ಶಾಶ್ವತ ನಿವಾಸವಿರುವಂತಹ ಮಹಿಳೆಯರಿಗೆ ಬಂಪರ್ ಗಿಫ್ಟ್ ಅನ್ನು ಕೊಡ್ತಾ ಇದ್ದಾರೆ. ಸರ್ಕಾರಿ ಉದ್ಯೋಗಿಗಳಲ್ಲಿ 35% ಮೀಸಲಾತಿ ಘೋಷಣೆ. ಬಿಹಾರ ಅಸೆಂಬ್ಲಿ ಚುನಾವಣೆ ಗೆಲ್ಲಲಿಕ್ಕೆ ಸಿಎಂ ನಿತೀಶ್ ವ್ಯೂಹ. ಬಿಹಾರದ ಶಾಶ್ವತ ನಿವಾಸವಿರುವ ಮಹಿಳೆಯರಿಗೆ ಬಂಪರ್ ಗಿಫ್ಟ್. ಸರ್ಕಾರಿ ಉದ್ಯೋಗಿಗಳಲ್ಲಿ 35% ಮೀಸಲಾತಿಯ ಘೋಷಣೆ. ಪಾಟ್ನಾದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯ. ಮಹಿಳಾ ಮತದಾರರನ್ನ ಸೆಳೆಯಲಿಕ್ಕೆ ಬಿಗ್ ಗಿಫ್ಟ್ ಕೊಟ್ಟಿರುವಂತಹ ಎನ್ಡಿಎ ಸರ್ಕಾರ ಯುವಕರ ಮತವನ್ನ ಸೆಳೆಯಲಿಕ್ಕೆ ಬಿಹಾರ ಯೂತ್ ಕಮಿಷನ್ ಘೋಷಣೆ ಕೂಡ ಮಾಡಿದ್ದಾರೆ. ಆರ್ಜೆಡಿ ನೇತೃತ್ವದ ಮಹಾಗಠಬಂಧನ್ಗೆ ನಿತೀಶ್ ಸರ್ಕಾರ ಟಕ್ಕರ್ ಅನ್ನ ನೀಡಿದೆ. ಎಸ್ ವೀಕ್ಷಕರೇ, ಅಸೆಂಬ್ಲಿ ಚುನಾವಣೆ ಕೂಡ ಹತ್ತಿರ ಬರ್ತಾ ಇದೆ. ಆ ಒಂದು ಕಾರಣಕ್ಕೆ ಸಿಎಂ ನಿತೀಶ್ ಒಂದು ದೊಡ್ಡ ವ್ಯೂಹವನ್ನ ರಚನೆ ಮಾಡಿದ್ದು ಒಂದಿಷ್ಟು ಗಿಫ್ಟ್ಗಳನ್ನ, ಬಂಪರ್ ಆಫರ್ಗಳನ್ನ ಕೊಡ್ತಾ ಇದ್ದಾರೆ. ಬಂಪರ್ ಆಫರ್ಗಳು ಗಿಫ್ಟ್ ಅನ್ನ ಕೊಡಿ, ಬೇಡ ಅಂತ ಹೇಳೋದಿಲ್ಲ. ಆದರೆ ಗ್ಯಾರಂಟಿಗಳನ್ನ, ಗಿಫ್ಟ್ಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದ ಮೇಲೆ ಅದನ್ನ ನಿಭಾಯಿಸಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಗೆ ಮಾತ್ರ ತಂದುಕೊಳ್ಬೇಡಿ. ಅದೇ ಜನಸಾಮಾನ್ಯರ ಒಂದು ವಿಚಾರ. ಸರ್ಕಾರಿ ಉದ್ಯೋಗಿಗಳಲ್ಲಿ 35% ಮೀಸಲಾತಿ ಘೋಷಣೆಯನ್ನ ಮಾಡುವುದಾಗಿ ಹೇಳಿದ್ದಾರೆ. ಪಾಟ್ನಾದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡಿತ್ತು. ಮಹಿಳಾ ಮತದಾರರನ್ನ ಸೆಳೆಯಲಿಕ್ಕೆ ದೊಡ್ಡ ಗಿಫ್ಟ್ ಅನ್ನ ಕೊಟ್ಟಿರುವಂತಹ ಎನ್ಡಿಎ ಸರ್ಕಾರ ಯುವಕರ ಮತವನ್ನ ಸೆಳೆಯಲಿಕ್ಕೆ ಬಿಹಾರದ ಯೂತ್ ಕಮಿಷನ್ ಘೋಷಣೆಯನ್ನ ಮಾಡಿರುವಂತದ್ದು. ಆರ್ಜೆಡಿ ನೇತೃತ್ವದ ಮಹಾಗಠಬಂಧನ್ಗೆ ನಿತೀಶ್ ಸರ್ಕಾರ ಒಂದು ಟಕ್ಕರ್ ಅನ್ನ ನೀಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.